ನೋಡಿ, ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂದ ತಕ್ಷಣ ಒಂದಷ್ಟು ವಿಚಾರಗಳು ಓಡಾಡ್ತು. ಡಿ ಕೆ ಶಿವಕುಮಾರ್ ಅವರು CM ಆಗ್ತಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಜನ ಸಚಿವ ಸಂಪುಟದಲ್ಲಿ ಇರ್ತಾರೆ, ಅವರ ಹೆಸರು ಖಂಡಿತವಾಗ್ಲೂ ಕೂಡ ಫೈನಲ್ ಆಗಿರುತ್ತೆ, ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ಅಂತ. ಬಟ್ ನಾವು ಮೊದಲನೇ ಲಿಸ್ಟ್ ಅನೌನ್ಸ್ ಆದಾಗ ಗಮನಿಸಬೇಕಾದಂತಹ ಒಂದಷ್ಟು ವಿಚಾರಗಳು, CM ಸಿದ್ದರಾಮಯ್ಯ ಅವರು CM ಆಗಿದ್ದಂಥದ್ದು, ಮಾಜಿ CM ಸಿದ್ದರಾಮಯ್ಯ ಅವರು CM ಆದಂತಹ ಟೈಮಲ್ಲಿ ಯಾರೆಲ್ಲ ಸಂಪುಟದಲ್ಲಿದ್ದರೋ ಅವರ ಹೆಸರುಗಳೇ ರಿಪೀಟ್ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅದರ ಜೊತೆಗೆ UT ಖಾದರ್ ಇಬ್ಬರಷ್ಟೇ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವುದು, ಇನ್ಯಾವ ಹೊಸ ಮುಖಗಳ ಆಗಮನವೂ ಕೂಡ ಆಗಿಲ್ಲ ಅನ್ನೋದು ಕೂಡ ಬಹಳಷ್ಟು ಸ್ಪಷ್ಟ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇತ್ತು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದಾರೆ. ಯಾವಾಗಲೂ ಕೂಡ ಹೇಳ್ಕೊಳ್ತಾ ಇರ್ತಾರೆ ನನ್ನ ಗುರುಗಳು ಅನ್ನೋ ನಿಟ್ಟಿನಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು CM ಆಗಿರೋದಕ್ಕೆ ಬಹಳಷ್ಟು ಖುಷಿಯಾಗಿದ್ದಾರೆ. ಅವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ಥಾನ ಸಿಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಯಾವ ಮಹಿಳಾ ಮಣಿಯರಿಗೂ ಕೂಡ ಕಾಂಗ್ರೆಸ್ಸಲ್ಲಿ ಸ್ಥಾನ ಸಿಕ್ಕಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಇನ್ನೂ ಬೇರೆ ಬೇರೆ ಖಾತೆಗಳಿದೆ, ಮುಂದಿನ ದಿನಗಳಲ್ಲಿ ಕೊಡಲಾಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಅನ್ಯಾಯ ಮಾಡಲ್ಲ ನಾವು ಅನ್ನೋ ನಿಟ್ಟಿನಲ್ಲೂ ಕೂಡ. ಕಾದ್ ನೋಡೋಣ ಸ್ವಲ್ಪ ದಿನದಲ್ಲಿ ಮಹಿಳಾ ಮಣಿಯರಿಗೆ ಯಾವ್ಯಾವ ಖಾತೆಯನ್ನು ಕೊಡಲಾಗುತ್ತೆ. ಯಾಕಂದರೆ 4 ಜನ MLAಗಳಿರೋದು ಕಾಂಗ್ರೆಸ್ನಲ್ಲಿ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಖನಿಜ ಫಾತಿಮಾ ಅವರಿದ್ದಾರೆ, ಅದರ ಜೊತೆಗೆ ನಯನ ಮೋಟಮ್ಮ ಅವರಿದ್ದಾರೆ, ಮತ್ತು ರೂಪಕಲಾ ಶಶಿಧರ್ ಅವರು ಕೂಡ ಇದ್ದಾರೆ. 4 ಜನದಲ್ಲಿ ಯಾರಿಗೆ ಸಿಗುತ್ತೆ? 4 ಜನನು ಬಿಟ್ಟು ಈಗ ಮಹಿಳಾ ಕೋಟಾದ ಅಡಿಯಲ್ಲಿ ಉಮಾಶ್ರೀ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಉಮಾಶ್ರೀ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆಗ 2013ರಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿಯಾಗಿ CM ಆಗಿ ಪೂರೈಸಿದಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ದರು. ಹಾಗಾಗಿ ಈಗ ಮತ್ತೊಮ್ಮೆ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಹೈಕಮಾಂಡು ಒಲವನ್ನು ತೋರಿದೆ. ಈ ಮುಖಾಂತರ ಮಹಿಳಾ ಕೋಟಾದಡಿ ಉಮಾಶ್ರೀಗೆ ಮಣೆ ಹಾಕೋದಕ್ಕೆ ಪಕ್ಷ ರೆಡಿಯಾಗಿದೆ ಅನ್ನೋದು ಕೂಡ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟು ಉಮಾಶ್ರೀ ಅವರಿಗೆ ಒಲಿಯುತ್ತಾ ಸಚಿವ ಸ್ಥಾನ ಖಂಡಿತ. ಯಾಕಂದರೆ ಉಮಾಶ್ರೀ ಅವರು ಕೂಡ ನಿನ್ನೆ ತಾನೇ ಇಂಗಿತ ವ್ಯಕ್ತಪಡಿಸಿದ್ರು, 2ನೇ ಲೀಸ್ಟಲ್ಲಿ ನನ್ನ ಹೆಸರಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಗಂಭೀರವಾದಂತಹ ಚಿಂತನೆಗಳನ್ನು ಕೂಡ ಮಾಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, 2ನೇ ಲಿಸ್ಟಲ್ಲಿ ನನ್ನ ಹೆಸರಿರುತ್ತೆ ಅಂತ ಹೇಳಿ. ಬಟ್ ಹಿರಿಯ ನಟಿ ಮಾಜಿ ಸಚಿವೆ ಉಮಾಶ್ರೀ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡೋದಕ್ಕೆ ದೆಹಲಿಯ ಮಟ್ಟದಲ್ಲಿ ಚರ್ಚೆಗಳಾಗಿದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇತ್ತು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬಹಳಷ್ಟು ಮುಂಚೂಣಿಯಲ್ಲಿತ್ತು. ಡಿ ಕೆ ಶಿವಕುಮಾರ್ ಅವರ ಸಂಪುಟ ಅಧಿಕಾರಕ್ಕೆ ಬಂದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಸಿಗಲಿಲ್ಲ. ಅದರ ಜೊತೆಗೆ ರೂಪಕಲಾ ಶಶಿಧರ್ ಅವರ ಹೆಸರು ಕೂಡ ಕೇಳಿಬಂತು. KH ಮುನಿಯಪ್ಪ ಅವರನ್ನು ಕೈಬಿಟ್ಟು ಅವರ ಪುತ್ರಿಗೆ ಮಣೆ ಹಾಕಲಾಗುತ್ತೆ, ಅವರ ಪುತ್ರಿಗೆ ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ ಅಂತ ಹೇಳಿ. ಬಟ್ ಅದು ಕೂಡ ಆಗಲಿಲ್ಲ. 2ನೇ ಲಿಸ್ಟು ಇನ್ನೇನು ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ಎಲ್ಲ ಮುಗಿದ ಮೇಲೆ 2ನೇ ಲಿಸ್ಟ್ ಅನೌನ್ಸ್ ಆಗುತ್ತೆ. ಬಟ್ 2ನೇ ಲಿಸ್ಟಲ್ಲಿ ಉಮಾಶ್ರೀ ಅವರಿಗೆ ಮಣೆ ಹಾಕೋದಕ್ಕೆ ದೆಹಲಿಯ ಮಟ್ಟದಲ್ಲಿ ಚರ್ಚೆಗಳು ಶುರುವಾಗಿದೆ. ಉಮಾಶ್ರೀ ಅವರಿಗೆ ಯಾಕೆ ಅದೃಷ್ಟ? ನೋಡಿ, ಹಿರಿಯ ನಟಿ ಉಮಾಶ್ರೀ ಅವರು ಹಿಂದೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಆಡಳಿತದಲ್ಲಿ ಅವರಿಗಿರುವಂತಹ ಅನುಭವ, ಪಕ್ಷದ ಬದ್ಧತೆಯನ್ನು ಪರಿಗಣಿಸ್ಬಿಟ್ಟು ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಹೈಕಮಾಂಡು ಒಲವು ತೋರಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈ ಮುಖಾಂತರ ಮಹಿಳಾ ಕೋಟಾದಡಿ ಉಮಾಶ್ರೀ ಅವರಿಗೆ ಮಣೆ ಹಾಕೋದಾಗಿ ಪಕ್ಷದ ವರಿಷ್ಠರು ಮುಂದಾಗಿದ್ದಾರೆ ಅನ್ನುವ ಮಾತುಗಳು. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಮ್ಮನಾಗ್ತಾರಾ? ಅಷ್ಟು ಈಸಿಯಾಗಿ ಸುಮ್ಮನಿದ್ದು ಬಿಡ್ತಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಮ್ಮನೆ ಬಿಟ್ಟು ಬಿಡ್ತಾರಾ? ಯಾಕಂದರೆ
ಇಬ್ಬರಿಬ್ಬರನ್ನ ಮಿನಿಸ್ಟ್ರು ಮಾಡ್ತಾರೆ ಅನ್ನೋದು ಸುಳ್ಳು ಅನ್ನಿಸ್ತಾ ಇದೆ. ಯಾಕಂದರೆ ಬರೀ ಉಮಾಶ್ರೀ ಅವರಿಗೆ ಕೊಟ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಬಿಟ್ರೆ ಪಾಪ ಉಳಿದಂಥವರು ದೆಹಲಿ ಹೈಕಮಾಂಡ್ ಕದ ತಟ್ಟಿ ವಾಪಸ್ ಬರ್ತಾ ಇದ್ದಾರೆ. ಸೊ ಸೆಕೆಂಡ್ ಲಿಸ್ಟಲ್ಲಿರೋದು ಮೊದಲನೇ ಲಿಸ್ಟಲ್ಲೇ ಈ ರೀತಿ ಅಲ್ಲೋಲ ಕಲ್ಲೋಲ ಆಗಿದೆ. ಇನ್ನು ಎರಡನೇ ಲಿಸ್ಟಲ್ಲಿ ಏನು ಕತೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಸೊ ಕಾದ್ ನೋಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೈ ಕೊಟ್ಟು ಉಮಾಶ್ರೀ ಅವರಿಗೆ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಇದೆ. ಸೊ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.